ನಮಸ್ತೆ ಸ್ನೇಹಿತರೆ, ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು. ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ. ಭಾರತವು ಮಕರ ಸಂಕ್ರಾಂತಿಯನ್ನು ಸ್ವಾಗತಿಸುತ್ತದೆ. ಇದು ಸೂರ್ಯನು ಮಕರ ರಾಶಿಗೆ ಆಕಾಶ ಬದಲಾವಣೆಯನ್ನು ಆಚರಿಸುವ ಹಬ್ಬವಾಗಿದೆ. ಕೇವಲ ಖಗೋಳ ಘಟನೆಗಿಂತ ಹೆಚ್ಚಾಗಿ ಮಕರ ಸಂಕ್ರಾಂತಿ ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಚಳಿಗಾಲದ ಅಯನ ಸಂಕ್ರಾಂತಿಯ ಅಂತ್ಯವನ್ನು ಸೂಚಿಸುತ್ತದೆ. ದೀರ್ಘ ದಿನಗಳಲ್ಲಿ ಮತ್ತು ಹೇರಳವಾದ ಫಸಲುಗಳ ಭರವಸೆಯನ್ನು ನೀಡುತ್ತದೆ. ಪ್ರತಿಯೊಂದು ರಾಜ್ಯವು ವಿಶಿಷ್ಟವಾದ ಪದ್ಧತಿಯಲ್ಲಿ ಮತ್ತು ಸಂಪ್ರದಾಯಗಳೊಂದಿಗೆ ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ. ಹಬ್ಬವನ್ನು ರಾಷ್ಟ್ರದ ಸಾಂಸ್ಕೃತಿಕ ವಸ್ತ್ರವನ್ನು ಸಂಕೀರ್ಣವಾಗಿ ನೇಯ್ಗೆ ಮಾಡುವ ದಾರವಾಗಿ ಪರಿವರ್ತಿಸುತ್ತದೆ. ಈ ವೈವಿಧ್ಯತೆಯು ಶಕ್ತಿಯ ಮೂಲವಾಗುತ್ತದೆ. ಭಾರತದ ಫ್ಯಾಬ್ರಿಕ್ ಅನ್ನು ರೂಪಿಸುವ ವೈವಿಧ್ಯಮಯ ಸಮುದಾಯಗಳಲ್ಲಿ ಸೇರಿಸುವ ಭಾವನೆಯನ್ನು ಬೆಳೆಸುತ್ತದೆ. ಸೂರ್ಯನ ಕಿರಣಗಳು ಆಕಾಶದಲ್ಲಿ ಹೆಚ್ಚು ಕಾಲ ಉಳಿಯುವಂತೆ ಮಕರ ಸಂಕ್ರಾಂತಿಯ ಉತ್ಸಾಹವು ಅದರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವವರ ಹೃದಯದಲ್ಲಿ ಸುಳಿದಾಡುತ್ತದೆ. ಸಮುದಾಯಗಳು ಒಗ್ಗೂಡಿ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಗಡಿಗಳನ್ನು ಮೀರಿ ತಲೆಮಾರುಗಳ ಮೂಲಕ ಹಾದುಹೋಗುವ ಸಂಪ್ರದಾಯಗಳ ಉಷ್ಣತೆಯಲ್ಲಿ ಸಾಮೂಹಿಕವಾಗಿ ಬೇಯಲು ಇದು ಸಮಯ. ಹಬ್ಬದ ಸಾರವು ಆಚರಣೆಗಳಲ್ಲಿ ಮಾತ್ರವಲ್ಲದೆ ಅದು ಬೆಳೆಸುವ ಒಗ್ಗಟ್ಟಿನ ಅರ್ಥದಲ್ಲಿಯೂ ಇದೆ. ಭಾರತವನ್ನು ಅನನ್ಯವಾಗಿಸುವ ಸಂಸ್ಕೃತಿಗಳ ವೈವಿಧ್ಯತೆಯನ್ನು ನಮಗೆ ನೆನಪಿಸುತ್ತದೆ. ಮಕರ ಸಂಕ್ರಾಂತಿಯ ಹಬ್ಬದ ಸಮಯದಲ್ಲಿ ಜನರು ಪ್ರಕೃತಿಯ ಔದಾರ್ಯಕ್ಕೆ ಕೃತಜ್ಞತೆಯನ್ನು ನೀಡುತ್ತಾರೆ. ಇದು ಸಾಂಸ್ಕೃತಿಕ ವೈವಿಧ್ಯತೆಯ ಆಚರಣೆಯಾಗಿದೆ ಮತ್ತು ನಮ್ಮ ಹಂಚಿಕೆಯ ಗುರುತನ್ನು ಪುನಶ್ಚರಿಸುತ್ತದೆ. ಮಕರ ಸಂಕ್ರಾಂತಿಯ ಪ್ರಾಮುಖ್ಯತೆಯ ಪ್ರದೇಶಗಳು, ಭಾಷೆಗಳು ಮತ್ತು ಸಂಪ್ರದಾಯಗಳಾದ್ಯಂತ ಜನರು ಒಗ್ಗೂಡಿಸುವ ಸಾಮರ್ಥ್ಯದಲ್ಲಿದೆ. ರಾಷ್ಟ್ರದ ಸಾಮೂಹಿಕ ಹೃದಯದಲ್ಲಿ ಆಳವಾಗಿ ಪ್ರತಿಧ್ವನಿಸುವ ಏಕತೆಯ ಭಾವವನ್ನು ಸೃಷ್ಟಿಸುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.